ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆದ ಒಂದು ಎಗ್ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ರೈಸೊಂದಿಗೆ, ಚಪಾತಿಗೆ ಎಲ್ಲದಕ್ಕೂ ಕೂಡ ಇದು ಸೂಪರ್ ಆಗುತ್ತೆ. ಜಟ್ಪಟಾಗಿ ನೀವು ಇದನ್ನು ಮಾಡ್ಬೋದು. ಮನೆಯಲ್ಲಿ ಏನಿಲ್ಲದಿದ್ದರೂ ಕೇವಲ ಇದರಿಂದಲೇ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ, ಸ್ವಲ್ಪ ಆಯಿಲ್ ಜಾಸ್ತಿ, ಹಾಗೂ ಇದಕ್ಕೆ ಹಾಕೋಣ ನೀರುಳ್ಳಿ, 2 ನೀರುಳ್ಳಿ ಹಾಗೂ ಸಣ್ಣದಾಗಿ ಹೆಚ್ಚಿದ 2 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಖಾರ ಜಾಸ್ತಿ ಇಷ್ಟಪಡುವವರು ಜಾಸ್ತಿ ಸೇರಿಸ್ಬೋದು, ಅಥವಾ ನೀರುಳ್ಳಿ ಕೂಡ ನೀವು ಬೇಕಿದ್ರೆ, ಅಂದರೆ ಮಸಾಲೆ ಎಲ್ಲ ನಿಮಗೆ ಜಾಸ್ತಿ ಬೇಕಿದ್ರೆ ಅಥವಾ ಜಾಸ್ತಿ ಮೆಂಬರ್ ಇದೆ ಆದರೆ ನೀರುಳ್ಳಿ ಕೂಡ ಜಾಸ್ತಿ ಹಾಕ್ಬೋದು. ನೀರುಳ್ಳಿ ತುಂಬ ಕೆಂಪಾಗಿ ಫ್ರೈ ಮಾಡಲಿಕ್ಕಿಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಒಂದು 1/4 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡೋಣ. ಓಕೆ, ಇವೆಲ್ಲ ಫ್ರೈ ಆದಮೇಲೆ ಇದಕ್ಕೆ 3 ಟೊಮೆಟೊವನ್ನು ಸೇರಿಸಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅದರೊಂದಿಗೆ ಉಪ್ಪನ್ನು ಕೂಡ ಹಾಕಬೇಕು. ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸೇರಿಸಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್ ಇಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಬಿಡೋಣ. ಓಕೆ, ಆಯಿಲ್ ಸ್ವಲ್ಪ ಜಾಸ್ತಿ ಹೇಳಿದ್ದು ನಾನು ಅದಕ್ಕೆ. ಇಲ್ಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕಿದ್ರಲ್ಲಿ, ಹಾಗಾಗಿ. ಓಕೆ ನೋಡಿ, ಟೊಮೆಟೊ ಒಳ್ಳೆ ರೀತಿ ಫ್ರೈ ಆಗ್ತಾ ಉಂಟು. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸೋಯಾ ಸಾಸನ್ನು ಆ್ಯಡ್ ಮಾಡಿದ್ದೀನಿ. ಇದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈ ರೀತಿ ಫ್ರೈ ಆಗಬೇಕು ನೋಡಿ. ಕರೆಕ್ಟಾಗಿ ಆಯಿಲೆಲ್ಲ ಸೈಡಿಗೆ ಬಿಟ್ಟಿದೆ ನೋಡಿದ್ರಲ್ಲ. ಹಾಗೂ ಕರೆಕ್ಟಾಗಿ ಇದನ್ನು ಎಲ್ಲ ಕಡೆ ಹರಡಿ ಇಟ್ಟಿದ್ದೀನಿ ಟೊಮೆಟೊ. ಹಾಗೂ ಇದರ ಮೇಲೆ ಮೊಟ್ಟೆನ ಹೊಡೆದು ನಾನು ಹಾಕ್ತಾಯಿದ್ದೀನಿ ಈ ರೀತಿ. ನಾನಿಲ್ಲಿ 4 ಮೊಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು, ಕಮ್ಮಿ ಬೇಕಿದ್ರೆ ಕಮ್ಮಿನೂ ಕೂಡ ಹಾಕ್ಬೋದು. ಓಕೆ, ಇವಾಗ ಏನು ಮಾಡೋಣ, ಇದರ ಮೇಲೆ ಸ್ವಲ್ಪನೇ ಅಂದರೆ ಉಪ್ಪು ಮತ್ತು ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್, ಈ ರೀತಿ ಎಲ್ಲ ಮಸಾಲವನ್ನು ಮೇಲಿಂದ ಸ್ವಲ್ಪ ಹಾಕೋಣ. ಇದರಲ್ಲಿ ಟೇಸ್ಟ್ ಬರುತ್ತೆ. ಆ ಎಲ್ಲೋ ಹಾಗೇ ಉಳಿಯುತ್ತಲ್ವ, ಅದಕ್ಕೊಂದು ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲದಿದ್ರೆ ಅದು ಮತ್ತೆ ಚಪ್ಪೆ ತಿಂದಂಗೆ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಸ್ವಲ್ಪನೇ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಒಂದು 2 ನಿಮಿಷ ಮುಚ್ಚಿಡೋಣ. ಓಕೆ, 2 ನಿಮಿಷ ಆದಮೇಲೆ ನೋಡಿ ಈ ರೀತಿ ಕಾಣುತ್ತೆ. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಆಮೇಲೆ ಇದನ್ನು ಕರೆಕ್ಟಾಗಿ ಭಾಗ ಮಾಡಿ ನೀವು ಫೋಲ್ಡ್ ಮಾಡಿ ತೆಗೆದರೆ ಆಯಿತು. ಎಲ್ಲ ಉಂಟು ನೋಡಿ ನಾವು ಹಾಕಿದ್ದು, ಅದು ನಿಮಗೆ ಕಂಪ್ಲೀಟ್ ಕೆಲವರಿಗೆ ಫ್ರೈ ಬೇಕಂತಂದರೆ ಸ್ವಲ್ಪ ಹೊತ್ತು ಇಡ್ಬೋದು ನೀವು. ನನಗೆ ಅದಷ್ಟು ಕಂಪ್ಲೀಟಾಗಿ ಫ್ರೈ ಆಗಲಿಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಎಲ್ಲೋ ಹಾಗೆಯೇ ಬೇಕು, ಆವಾಗ ಚೆನ್ನಾಗಾಗುತ್ತೆ ಅದು. ಹಾಗಾಗಿ ನಾನು ಮೊದಲೇ ಇದನ್ನು ತೆಗಿತಾ ಇದ್ದೀನಿ. ಓಕೆ ನೋಡಿ, ಈ ರೀತಿ ಮೊಟ್ಟೆ ಎಲ್ಲೇ ಉಂಟು ನೋಡಿಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡಿ ನೀವು ತೆಗೆದ್ರೆ ಆಯಿತು. ಆ ಟೊಮೆಟೊ ಅದೆಲ್ಲ ಫ್ರೈ ಆಗಿರುತ್ತಲ್ವ. ಹಾಗೂ ನಾನು ಕೊಕೊನಟ್ ಆಯಿಲ್ ಹಾಕಿದ್ದು, ಅರ್ಧಂಬರ್ಧ ಫ್ರೈ ಮಾಡಿದ ನೀರುಳ್ಳಿ, ಅದರೊಂದಿಗೆ ಆ ಪೂರ್ತಿಯಾಗಿ ಬೇಯದ ಎಲ್ಲೋ ಮೊಟ್ಟೆದು ಅದೆಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗತ್ತೆ. ಓಕೆ ನೋಡಿ, ಇಲ್ಲಿ ಕಾಣ್ತಾ ಉಂಟು ನೋಡಿ, ಈ ರೀತಿ ಆಗಬೇಕು ಅಂತ ಹೇಳೋದು ನಾನು. ಎಲ್ಲೋ ಕಾಣ್ತಾ ಉಂಟು ನೋಡಿ ಹೀಗೆ. ಓಕೆ, ಇವಾಗ ಎಲ್ಲವನ್ನು ತೆಗೆಯೋಣ. ಇದರ ಮೇಲೆ ಸ್ವಲ್ಪ ನೀವು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಬೋದು. ಇಷ್ಟೇ ಮಾಡಲಿಕ್ಕಿರೋದು, ಬಿಸಿ ಇರುವಾಗ ತುಂಬ ಚೆನ್ನಾಗಾಗುತ್ತೆ. ಓಕೆ, ರೈಸೊಂದಿಗೆ ಖಾಲಿ ಹೀಗೇ ಊಟ ಮಾಡಲು ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಯೊಂದಿಗೆ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.